ಎಲೆಕ್ಷನ್ ಹಾಂ ಕೆ ಬಿ ಎಲೆಕ್ಷನ್ ಆಯಿತು, ಡಿ ಸಿ ಸಿ ಬ್ಯಾಂಕ್ ಚುನಾವ ಐತ್ರಲ್ಲ, ಬೇರೆ ಬೇರೆ ನಾವು ಕೂಡ ನಮ್ಮ ಇಲಾಖೆ ನೋಡಬೇಕು, ರಾಜ್ಯ ನೋಡಬೇಕು, ಸಂಘಟನೆ ನೋಡಲಿಕ್ಕೆ ವಿಶೇಷವಾಗಿ ಡಿ ಸಿ ಬ್ಯಾಂಕ್ರಿಂದ ಬರಲಿಕ್ಕಾಗಿಲ್ಲ, ಮೊನ್ನೆ ಮುಗಿದು ಮತ್ತು ಯಥಾಸ್ಥಿತಿಯಾಗಿ ಇನ್ನೆಲ್ಲ ಜಿಲ್ಲಾ ಪ್ರವಾಸ ಮಾಡ್ತೀವಿ. ಸರ್, ಈಗ ನಾಯಕ ಸಮಾಜದ ವಿರುದ್ಧ ಅವಹೇಳನಕಾರಿಯಾಗಿ ಮಾತಾಡಿರುವಂಥ ಸಾಕಷ್ಟು ಒಂದು ರೀತಿ ವಿವಾದಕ್ಕೆ ಕಾರಣ ಆಗಿದೆ ಸರ್. ಬಾಗೇವಾಡಿ ಚಲೋಗೂ ಕರೆ ಕೊಟ್ಟಿದ್ದಾರೆ ಅಂತ ಸರ್. ಇಲ್ಲ, ಅದೇನು ಮಾಡ್ತಾರೆ, ಆ ಸಮಾಜ ಸಂಬಂಧಪಟ್ಟದ ವಿಷಯ ಅದ. ಕಾನೂನು ಪೊಲೀಸ್ ಈಗಾಗಲೇ ಕಂಪ್ಲೀಟ್ ಆಗೈತೆ, ಅದು ಅವರು ನೋಡುವಂಥ ಅವ್ರು ನೋಡಬೇಕಾದ, ನಾವು ಹೇಳಿಲ್ಲ. ಸಮಾಜ ತೀರ್ಮಾನ, ಪೊಲೀಸ್ ಇಲಾಖೆ ತೀರ್ಮಾನ ಮೇಲೆ ಬಿಟ್ಟದ್ದು. ಸರ್, ತಮ್ಮ ವೈಯಕ್ತಿಕ ಟೀಕೆ ಬಗ್ಗೆಯೂ ಕೂಡ ಬಾಲಚಂದ್ರ ಜಾರಕಿಹೊಳಿ ಕಾನೂನಾತ್ಮಕ ಹೋರಾಟ ಮಾಡ್ತೀನಿ ಅಂತ ಹೇಳಿದ್ರು ಸರ್. ನೋಡೋಣ, ನಿನ್ನೆ ಮುಗಿದಿದೆ, ಇನ್ನೂ ಮುಗಿದಿದೆ, ಸೆಟ್ಲ್ ಆಗಲಿಲ್ಲ, ಆಮ್ಯಾಗ ನೋಡೋಣ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಸರ್, ರಾಜ್ಯದಲ್ಲಿ RSSಗೆ ಅಂಕುಶ ಹಾಕಬೇಕು ಅನ್ನೋ ಒಂದು ಅದ್ರ ಬಗ್ಗೆ ತಮ್ಮ ನಿಲುವು ಏನು ಸರ್? ಅಂಕುಶ ಹಾಕ್ಬೇಕು, ಅಂಕುಶ ಹಾಕ್ಬೇಕಲ್ಲ, ಎಲ್ಲರಿಗೂ ಅಂತ ಹೇಳಿದಾರೆ, ಬರೀ RSS ಅಂತೇಳಿ ಹೇಳಿಲ್ಲ, ಅನುಮತಿ ಪಡಿಬೇಕಂತ ಹೇಳಿದಾರೆ ಅಷ್ಟೇ. ನಾವು ಎಲ್ಲಿ ಏನಾರ ಸರ್ಕಾರಿ ಜಾಗಗಳಲ್ಲಿ ಮಾಡ್ಬೇಕಾರೆ RSS ಇರ್ಬೋದು, ಬೇರೆ ಸಂಘಟನೆ ಯಾವುದೇ ಇರ್ಬೋದು, ಅನುಮತಿ ಅಂತ ಹೇಳಿದ್ದಾರೆ. ಅದನ್ನು RSS ಅಂತ ಒಂದೇ ಸಮುದಾಯಕ್ಕೆ ಫೋಕಸ್ ಮಾಡಲಿಕ್ಕೆ ಆಗೋಲ್ಲ. ಸರ್, ತಮ್ಮ ಇದರಲ್ಲಿ ಚುನಾವಣೆ ಸಂದರ್ಭದಲ್ಲಿ ತಾವು ಹೇಳಿದ್ರಿ ಸರ್, RSS ನಾವು ಬ್ಯಾನ್ ಮಾಡ್ತೀವಿ ಸರ್ಕಾರ ಇಲ್ಲ, RSS ಅಂತ ಮುಂದೆ ಹೇಳಿತ್ತು. ಅದು ನಮ್ಮ ಇದರಲ್ಲಿ ಕೂಡ ಪ್ರಿಂಟ್ ಆಗಿತ್ತು, ಅದನ್ನು ಕೂಡ ನಂತರ ಅದನ್ನು ಕೈ ಬಿಡಲಾಗಿತ್ತು. ಈಗೂ ಕೂಡ ನಾವು ಎಲ್ಲಿ ಕೂಡ ನಿನ್ನೆ ಹೇಳಿದ್ದಾರೆ, CM ಅವ್ರು ಕೂಡ ಹೇಳಿದ್ದಾರೆ, ಮೈಸೂರಲ್ಲಿ ಎಲ್ಲೂ ಹೇಳಿದ್ದಾರೆ. ಸೊ RSS ಅಂತಿಲ್ಲ, ಎಲ್ಲದಕ್ಕೂ ಅಂತ ಹೇಳಿದ್ದಾರೆ. ಅದು ಎಲ್ಲರಿಗೂ ಅನ್ನಿಸ್ತದೆ, ನಾವು ಬರೀ RSS ಅಂತ ಹೇಳಲಿಕ್ಕಾಗೋಲ್ಲ, ಮತ್ತು ಅದ್ರ ಬಗ್ಗೆ ನಾವು ಕೂಡ ಯಾವಾಗೂ ಇಲ್ಲಿ ಹೇಳಿಕೆ ಕೊಟ್ಟಿಲ್ಲ. ಸರ್, ಬಿಹಾರ ಚುನಾವಣೆಗೆ ಎಲ್ಲ ಸಚಿವರು ವಸೂಲಿಗೆ ಇಳಿದಿದ್ದಾರೆ ಅಂತ ಹೇಳಿ ಸಚಿವರು BJP ಅವರು ಆರೋಪ ಮಾಡ್ತಾ ಇದ್ದಾರೆ. ರಾಜ್ಯದಿಂದ ಹಣ ಹೋಗ್ತಾ ಇದೆ ಹೇಳ್ತಾರೆ, ಅವ್ರು ಏನು ಹೊಸದಿಲ್ಲ. ಯಾವುದೇ ಚುನಾವಣೆ ಬಂದಾಗ CM ಅವ್ರು ಊಟಕ್ಕೆ ಕರೆಸಿದ್ರೆ ಏನು ಹೊಸದಲ್ಲ, ಹೇಳ್ತಿರ್ತಾರೆ ಹಂಗೆ. ಅವರು CM ಅವರು ವರ್ಷಕ್ಕೊಂದು ಸಾರಿ, 6 ತಿಂಗ್ಳಿಗೊಂದು ಸಾರಿ ಕರಿತಿರ್ತಾರೆ, ಮಾತಾಡ್ತಾರೆ. ಸೊ ಅದು ವಾಡಿಕೆ ಇದೆ ಅಷ್ಟೇ. ಹತ್ರ DCC ಬ್ಯಾಂಕ್ ಚುನಾವಣೆಗೆ ಸಾಕಷ್ಟು ಅಧ್ಯಕ್ಷ ಯಾರಾಗ್ತಾರೆ? ಇಲ್ಲ, ಅದು ನಾವು ಹೇಳಿಲ್ಲ, ನಿನ್ನೆ ಹೇಳಿಲ್ಲ. 13 ಜನ ಕೂಡಬೇಕು, ಅವರೆಲ್ಲ ಚರ್ಚೆ ಮಾಡಬೇಕು, ಹಿರಿಯರ ಅಭಿಪ್ರಾಯ ಪಡಬೇಕು, ಇನ್ನೂ ಟೈಮ್ ಇದೆ ಅದಕ್ಕೆ. ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಕೂಡ ನಾವು ಪ್ರಬಲ ಆಕಾಂಕ್ಷಿ, ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರನ್ನೇನೋ ಮಾಡೋ ಇಲ್ಲ ಯಾರ್ದು ಇನ್ನೂ ಹೆಸರು ಚರ್ಚೆನೇ ಬಂದಿಲ್ಲ. ಇನ್ನೂ ಎಲ್ಲರೂ ಹೋಗಿ ಆರಾಮ್ ಮಲ್ಲಿಗಾರು, ಇನ್ನೂ ಎದ್ದೇ ಇಲ್ಲ ಅವ್ರು. ಯಾರು ಕ್ಯಾಂಡಿಡೇಟ್ ಹೇಳಬೇಕು, ರೆಡಿ ಆಗಬೇಕು, ಆಮ್ಯಾಗ ಚರ್ಚೆ. ಯಾಕಂದ್ರೆ ಎಲ್ಲರೂ ಒಂದು ತಿಂಗಳಿಂದ ಚುನಾವಣೆಯಲ್ಲಿ ಬೀಜಿ ಆಗಿದ್ದರು. ಸೊ ಅವರೆಲ್ಲ ರೆಸ್ಟ್ನಾಗ ಅದಾರೆ. ರೆಸ್ಟ್ನಿಂದ ಬಂದ್ಮ್ಯಾಗ ನಾವು ಚರ್ಚೆ ಮಾಡೋಣ. ಸೌದಿ ಅವರಿಗೆ ಬಾಲಚಂದ್ರ ಜಾರಕಿಹೊಳಿ ಸವಾಲು ಹಾಕಿರುವಂಥದ್ದು ಸರ್, 50 ಕೋಟಿ ರೂಪಾಯಿ ಚಾಲೆಂಜ್ ಇಡ್ತೀವಿ ಅವ್ರ ಪರವಾಗಿ. ಅದು ಅವ್ರಿಗೆ ಯಾಕೆ ಆ ಲೆಕ್ಕ ನಮಗೆ ಇನ್ಸೈಡ್ ಇಲ್ಲ. ನಾವು DCC ಮ್ಯಾಗ ಹೊರಗಡೆ ಇದೀವಿ, ನಾವು ಒಳಗಡೆ ನಮಗೆ ಗೊತ್ತಿಲ್ಲ. ಹೊರಗಡೆ ಸಪೋರ್ಟ್ ಮಾಡಬೇಕಾಯ್ತು, ಮಾಡಿದ್ದು ಅಷ್ಟೇ, ನಮ್ಮ ಡ್ಯೂಟಿ ಮುಗೀತು. ಅದೇನಿದ್ರು ಲೆಕ್ಕಪತ್ರ ವ್ಯವಹಾರ ಅವರವ್ರಿಗೆ ಸಂಬಂಧಪಟ್ಟದ್ದು, ನನಗೆ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ. ಸರ್, ಹುಕ್ಕೇರಿಯಲ್ಲಿ ಜಿದ್ದಾಜಿದ್ದಿ ಸರ್ ಯಾವ ರೀತಿ ಇರುತ್ತೆ ಸರ್? ಮತ್ತೆ ಸತೀಶ್ ಜಾರಕಿಹೊಳಿ ಅವರ ಅಂತಂದ್ರೆ ಹುಕ್ಕೇರಿಯಲ್ಲಿ ಏನಿಲ್ಲ, ಏನು ರಾಜಕೀಯ ಅವ್ರು ಮಾಡ್ತಾರೆ, ನಾವು ಮಾಡ್ತೀವಿ. ನಮ್ಮ ಪಕ್ಷ ನಮಗಿದೆ, ಅವ್ರ ಪಕ್ಷ ಅವ್ರಿಗಿದೆ. ಮತ್ತಷ್ಟು ಆ್ಯಕ್ಟಿವ್ ಆಗಿ ಮಾಡ್ತೀರಾ ಸರ್? ಆ್ಯಕ್ಟಿವ್ ಆಗಿದ್ದೀವಿ, ಮುಂಚಿನ ಆ್ಯಕ್ಟಿವ್ ಆಗಿದ್ದೀವಿ, ಮತ್ತು ಹೊಂಟಿದ್ದಿಲ್ಲ. ಇವತ್ತು ಬಂದೀವಿ, ಮತ್ತು ಚಿಕ್ಕೋಡಿಗೆ ಹೊಂಟೀವಿ, ಹೇಳಿದಿಲ್ಲ. ಯಥಾಸ್ಥಿತಿ ಜಿಲ್ಲಾ ಸಂಘಟನೆ ಕೆಲಸ ಡೆವಲಪ್ಮೆಂಟು ನೋಡಲಿಕ್ಕೆ ಅಡ್ಡಾಡ್ತೀವಿ. ಏನಾದರೂ ಇಲ್ಲ, ಅದು ನಮ್ಮ ಡಿಸೆಂಬರ್ ಅಂತಿನಲ್ಲಿ ಚಿಕ್ಕೋಡಿ ಜಿಲ್ಲಾ ಘೋಷಣೆ ಆಗೋ ಸಾಧ್ಯತೆ ಅಂತ ಹೇಳ್ತಾ ಇದ್ದಾರೆ ಸರ್. ಗೊತ್ತಿಲ್ಲ, ಅದು ಸರ್ಕಾರ ನಿರ್ಧಾರ ಮಾಡಬೇಕು. ನಮ್ಮದು ಮಾಡಬೇಕಂತ ಒತ್ತಾಯ ಇದೆ. ಗೌರ್ಮೆಂಟ್ದಿಂದ ಆದೇಶ ಆಗಿದೆ ಅಂತ ಹೇಳಿ. ಇಲ್ಲ, ಆ ಥರ ಏನಿಲ್ಲ. ಆ ಥರ ಸರ್, ನಾವು DCC ಬ್ಯಾಂಕ್ ನಾಮಿನೇಟೆಡ್ ಸರ್, ಏನು ಹಾಲುಮತ ಸಮಾಜಕ್ಕೆ ಕೊಡ್ತೀನಿ ಅಂತ. ಹೌದು, ನಿನ್ನೆ ಬಾಲಚಂದ್ರ ಅವರು ಹೇಳ್ಯಾರ, ನಾವು ಅದನ್ನೇ ಹೇಳಿ. ಮುಂಚೆನೂ ಕೂಡ ಅವ್ರಿಗೆ ಕೊಡಬೇಕಂತ ಒಂದು ಡಿಸಿಷನ್ ಆಗಿದೆ. ಅದು ಕೊಡೋಕ್ಕಿಂತ ಮುಂಚೆ ನಾವು ಒಂದು ಸಲಹೆ ಕೊಟ್ಟಿದ್ದೀವಿ. ಅಂದರೆ ಇಡೀ ಜಿಲ್ಲೆಯಲ್ಲಿ ಸಂಘಟನೆ ಮಾಡೋರು ಇರಬೇಕು. ಅವರು ಸಮಾಜಕ್ಕೆ ಪರವಾಗಿ ಕೆಲಸ ಮಾಡಿದ್ರೆ ಅವ್ರು ಕೊಟ್ಟದ್ದು ಒಳ್ಳೇದಾಗುತ್ತೆ ಸಲಹೆ ಮಾಡಿದ್ವಿ. ಸಚಿವ ಸಂಪುಟ ಏನಾದರೂ ವಿಸ್ತರಣೆ ಆಗುತ್ತೆ? ಇಲ್ಲ, ಅದ್ರ ಬಗ್ಗೆ ಗೊತ್ತಿಲ್ಲ, ಅದು ನಮ್ಮ ವ್ಯಾಪ್ತಿಯಲ್ಲಿಲ್ಲ. CM ಮತ್ತು ಅಧ್ಯಕ್ಷರು ಅದಕ್ಕೆ ನಿರ್ಧಾರ ಮಾಡೋದು. ಸರ್, ಇನ್ನೊಂದು ಕೊನೆ ಪ್ರಶ್ನೆ ಸರ್, ರಮೇಶ್ ಕತ್ತಿ ಅವರು ಎಲ್ಲ ಜನರಲ್ ಕ್ಷೇತ್ರದಲ್ಲಿ ಇವರೇ ಬಂದು ನಿಂತರೆ ನಾವೇನು ಮೀನಾ ಹಿಡಿಯಕ್ಕೆ ಹೋಗ್ಬೇಕು ಅನ್ನೋ ಪ್ರಶ್ನೆ ಮಾಡ್ತೀವಿ ಸರ್. ನೋಡಿ, ಯಾರಿಗೆ ಜನ ಆಯ್ಕೆ ಮಾಡ್ತಾರೆ, ಯಾರಿಗೆ ಶಕ್ತಿ ಇದೆ, ಪಕ್ಷ ಯಾರಿಗೆ ಟಿಕೆಟ್ ಕೊಡೋ ಅದ್ರ ಮ್ಯಾಗೆ ಡಿಪೆಂಡ್. ಅವರು ಯಾರೋ ಹೋಗಿ ಏಕಾಏಕಿ ನಿಲ್ಲುವಲ್ಲ ಅಲ್ಲಿ. ಸೊ ಪಕ್ಷಕ್ಕೆ ಟಿಕೆಟ್ ಕೊಡಬೇಕು, ಫಸ್ಟು ಕೊಟ್ಟ ಮ್ಯಾಗೆ ಜನ ಅವ್ರನ್ನ ಆಯ್ಕೆ ಮಾಡಬೇಕು. ಸೊ ಇವೆಲ್ಲ ಇರ್ತಾವೆ. ಒಂದೇ ಜನರಲ್ ಕ್ಷೇತ್ರ ಇವರೇ ಬೇಕಾ, ಜಾರಕಿಹೊಳಿ ಅವರೇ ಬೇಕಾ ಅಂತ ಸರ್ ವಾದ. ಅದೆಲ್ಲ ಜನರಲ್ನಲ್ಲಿ ಗೆಲ್ಲಕ್ಕೆ ಸಾಕಷ್ಟು ಜನ ಇದ್ದಾರೆ, ನಾವು ಅಷ್ಟೇ ಇಲ್ಲ. ಬೇರೆ ಬೇರೆ ಕಡೆ ಭಾಳಷ್ಟು ಜನ ಗೆದ್ದಿದ್ದಾರೆ, ಗೆಲ್ತಾರೆ. ಮತ್ತು ಜನರಲ್ ಬೇಕಲ್ಲಿ ಇವರಿಗೆ ಕೊಡಬೇಕಂತ ಏನು ಕಾನೂನು ಇಲ್ಲ, ಇವರೇ ನಡೆಸ್ಬೇಕಂತ. ನಮಗೂ ಹಕ್ಕಿದೆ, ನಮ್ಮದು ವೋಟ್ ಬ್ಯಾಂಕ್ ಇದೆ, ನಮ್ಮವ್ರು ಓಟ್ ಇದ್ದಾರೆ, ನಾವು ಕೇಳಲಿಕ್ಕೆ ಅರ್ಹರಿದ್ದೀವಿ. ಓಕೆ ಓಕೆ ಸರ್.